ಕರ್ಣ, ಪರಮಾತ್ಮ, ನನ್ನ ಸಂಗಡ ಬಾ. ನಿನ್ನೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡುವುದಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಹೀನ ಕುಲದವನಾದ ನನ್ನನ್ನು ಇಷ್ಟು ಆದರಿಂದ ಕರೆದು ಬರಲು ಕಾರಣವೇನು ಪ್ರಭು? ಕರ್ಣ, ಕುಲಹೀನನಲ್ಲಿ ಕಾಣಿಸುವ ಗುಣಗಳು ನಿನ್ನಲ್ಲಿರುವುವೆ. ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಹೋರ್ವ ಸೂತಪುತ್ರನೆಂಬ ವಿಚಾರವನ್ನು ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿದವ ಸುಕುಮಾರ, ಸುರಧೀರ ಸುಕುಮಾರ. ಮಾತೆ ನಿಲ್ಲವಳು ಕುಂತಿ, ವರ ಪಾಂಡವರ ಜನನಿ. ಮಾತೆ ನಿಲ್ಲವಳು ಕುಂತಿ, ವರ ಪಾಂಡವರ ಜನನಿ. ಕರೆಯ ಬೆಳಗುವ ರವಿಯ ಕರುಣದಿ, ಕರೆಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆ ಬೆನಿಸಿ ಮೇರೆ ಬರದು ಸುತನೆ ಸುಕುಮಾರ ಬಾ, ದೂರಧೀರ ಸುಕುಮಾರ ಬಾ. ಕರ್ಣ, ಕಳಮಳ ಬೇಕಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಕಳಮಳ ಬೇಕಕ್ಕೆ ಮನದ ಚಿಂತೆ ತೊರೆ. ಕಳಮಳ ಬೇಕಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರ ಬೆನಿಸಿದ ಮೇದಿನಿಯೊಳು ನೀ. ಕರ್ಣ, ಘನತರ ಬೆನಿಸಿದ ಮೇದಿನಿಯೊಳು ನೀ. ಮಹಾಮಹಿಮನೆ ಬೆನಿಸಿ ಮೇರೆ ಬರದು ಸುಕುಮಾರ ಬಾ, ದೂರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ತಾವು ಹೇಳುತ್ತಿರುವುದು ನನಗೆ ಆಶ್ಚರ್ಯವಾಗಿದೆಯಲ್ಲ. ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದುಂಟು. ಈ ಸಮರ ಮಹೋತ್ಸವದಲ್ಲಿ ಯುದ್ಧ ಭರಿತನಾದ ನನಗೆ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕಾರಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ಮಾತೆಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದುರ್ವಾಸ ಮುನಿಗಳಿಗೆ ಮಾಡಿದ ಸೇವೆಯ ಪ್ರತಿಫಲವಾಗಿ 5 ಮಂತ್ರೋಪದೇಶಗಳನ್ನು ಹೊಂದಲು ಅವುಗಳು ಫಲಿಸುವುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಗೊಂಡು ಪರೀಕ್ಷಾರ್ಥವಾಗಿ ಸೂರ್ಯ ಮಂತ್ರವೊಂದನ್ನು ಜಪಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ, ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನು ಹಡೆದಳೆಂಬ ಲೋಕಪವಾದಕ್ಕೆ ಎದರಿದ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು
ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಕಾರಣ ಪರಮಾತ್ಮ. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುವೆ. ಅವರುಗಳಿಂದಲೂ ಸಾಮಂತ ರಾಜರುಗಳಿಂದಲೂ ಹೋಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆ. ಬಾ ಕರ್ಣ. ಪರಮಾತ್ಮ. ದೇವಾ ಸೋದನೆ ಏನಿದು ವಿದಿಶಾಪ ಪಾಪಿಯಾದ ಪರಿತಾಪಗಿಡ ದೇವಾ ಸೋದನೆ ಏನಿದು ವಿದಿಶಾಪ ಪಾಪಿಯಾದ ಪರಿತಾಪಗಿಡ ದೇವಾ ಸೋದನೆ ವಿದಿಶಾಪ. ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ಧನಪನಿಂದೆಯಲಿ ಬೆಂದೆ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ಧನಪನಿಂದೆಯಲಿ ಬೆಂದೆ ಅಂದ ವಿಮೋಚನ ಮಾರ್ಗವನ್ನರಿಯದೆ ಬಂದ ವಿಮೋಚನ ಮಾಧವನರಿಯ ದೇವಾ ಸೋದನೆ ಏನಿದು ವಿದಿಶಾಪ ಪಾಪಿಯಾದ ಪರಿತಾಪಕಿಯಾದ ದೇವಾ ಸೋದನೆ ಏನಿದು ವಿದಿಶಾಪ. ಪರಮಾತ್ಮ. ಜನ್ಮ ರಹಸ್ಯದ ಅಂತರವರಿದು ದಾತೆಯ ನಿರ್ಭಯವರಿದು ಕೃಷ್ಣ ಕೃಷ್ಣ ಜನ್ಮಧಾತಯ ಜನ್ಮಾಂತರವರಿತು ಜನ್ಮಧಾತೆಯ ನಿರ್ದಯವರೆದು ಜೀವಿಸಲೇ ಪರಿ ಸಹಜರ ಜೊತೆಗೋಡೆ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಸೋದನೆ ಏನಿ ವಿದಿಶಾಪ ಪಾಪಿಯ ಪಾದೆ ಪರಿತಾಪಕಿದಾದ ದೇವಾ ಸೋದನೆ ವಿದಿಶಾಪ ಪರಮಾತ್ಮ. ತಾವು ಹೇಳುತ್ತಿರುವುದು ನಿಜವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದವನೆಂದು ನನ್ನನ್ನು ಜರಿಯುರಲ್ಲ ಪರಮಾತ್ಮ. ನಾನಿಂತೆಂಬ ವಿಚಾರ ಆತರಿಗೆ ತಿಳಿದೆ ಪ್ರಭು. ಕಾರಣ
ನಿನ್ನ ವಿಚಾರವು ನಿನ್ನ ಮಾತೆಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ನಿನ್ನ ಮಾತೆಯು ನಿನ್ನನ್ನು ಕಂಡಾಗಲೆಲ್ಲ, ದೇವ, ಆ ಕರ್ಣನಾರೆಂದು ತಿಳಿಸಲಾರೆಯ, ಆತನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಯಾರಿಗೂ ತಿಳಿಸದ ನಾನು ಈಗ ತಾನೇ ನಿನ್ನ ಮಾತೆಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರು. ಪರಮಾತ್ಮ, ಕಾರಣ ಆಕೆಯು ನಿನ್ನನ್ನು ನೋಡಲು ಅತ್ಯಂತ ಪ್ರೀತಿಯಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ನೀನು ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ಕಾರಣ ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅವರ ಜೊತೆಯಲ್ಲಿ ಕೂಡಿ ಬಾಳುವ ಮಂದಿವೇ ಇಲ್ಲವಲ್ಲ. ವಿಧಿಯ ಕಟ ಕೂಡಿ ಬಾಳುವ ಭಾಗ್ಯವು ಎನಗಿಲ್ಲವೇ? ವಿಧಿಯವು ಎನಗಿಲ್ಲವೇ? ವಿಧಿಯವು ಎನಗಿಲ್ಲವೇ? ಭಾಗ್ಯವು ಎನಗಿಲ್ಲವೇ? ಭಾಗ್ಯವು ಎನಗಿಲ್ಲವೇ? ವೀರನಾಗಿ ಜನಿಸಿದೆ ನಾನು, ಸೂತನಾಗಿ ಕುಳಿತಿಯನಯ್ಯ. ವೀರನಾಗಿ ಜನಿಸಿದೆ ನಾನು, ಸೂತನಾಗಿ ಕುಳಿತಿಯನಯ್ಯ. ಲೋಕ ನಿಂದನೆ ಇಸಿದರೆ
ಅರಳಿದನೆ ಉತ್ತರರೊಡನೆ ಕೂಡಿ ಬಾಳುವ ಭಾಗ್ಯವು ಎನಗಿಲ್ಲವೇ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಸತ್ಯವೇ ಧರ್ಮವೆಂದು, ಸತ್ಯವೇ ತನ್ನ ಉಸಿರೆಂದು ಆ ಧರ್ಮರಾಯನೂ ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನೂ ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿಯವರು ನನ್ನ ಜನನಿ ಜನಕರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ, ನನ್ನ ಸಹೋದರರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಕಾಣದ ಆ ನನ್ನ ಪರಮ ವೈರಿ ಅರ್ಜುನನೂ ನನ್ನ ಸಹೋದರನೇ. ಹೇ ಅರ್ಜುನ, ಹೇ ಅರ್ಜುನ, ನಿನ್ನನ್ನು ಕೊಲ್ಲುತ್ತೇನೆಂದು ನಾನು ಶಪಥ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮೊಡವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ ಅರ್ಜುನ? ನಾನು ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಸಲುವಾಗಿ ಸೂತನೆಂಬ ಅಪವಾದದ ಅವಕೃತಿಗೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರಿಂದ ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ಇಂಥವರೇ ಬಂಧು ಬಳಗದವರು ಎಂದು ಗೊತ್ತಾದ ಮೇಲೆ ಉಭಯ ಸಂಕಟವಾಯಿತು. ಏ ಪಾಪಿಕರ್ಣ, ಏ ಪಾಪಿಕರ್ಣ, ಪಾಂಡುಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರ, ಕೊಲ್ಲಲೇ ಕೊಲ್ಲಲೇ ಪಾಂಡು ಕುಮಾರರ, ಕೊಲ್ಲಲೇ ಧುರದೊಳ್ ತಮ್ಮಂದಿರರ ಕೊಲ್ಲುವುದೇ. ಕೊಲದಾಂಭಿಟ್ಟಡೆ ಕೊಲದಾಂಭಿಟ್ಟಡೆ ಆ ಕೌರವೇಶ್ವರನ ಈ ಧರೆಯೊಳ್ ಸುಖ ಸಂಪತ್ತಿ ನಿಂಬಾಳ್ವೆನೆ. ಚಲದಿಂ ಪಾರ್ಥನರುಂಡವಂ ಥರಿದೋ, ಛಲದಿಂ ಪಾರ್ಥರರುಂಡವಂ ಥರಿದೋ ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸರಕೆನ ತುತ್ತಾಗಲೇ ಸಾಯಲೇ ಸಾಯಲೇ. ಐವರ ಕಾಂತಿ ಎನಿಸಿದೆ ಚಿಂತೆ ತಳೆದ ಬೆಳಿ ಭವ ಸವಿಸಿದೆ ಜೀವ. ತಳೆದ ಬೆಳಿ ಭವ ಸವಿಸಿದೆ ಜೀವ.
ಪರಾಧೀನ ಸ್ತ್ರೀಯನ್ನು ಏಕೆ ಸೃಷ್ಟಿ ಮಾಡಿದೆ ಭಗವಂತ? ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವ? ಪ್ರಿಯತಮೆ, ಕಾಂತೆ ಶಾಂತೆ ವರದೀರನಿಗೆ ವರಪತ್ನಿಯಾಗಿ ಮರುಗಲೇ ತಕೆ. ಕಾಂತೆ ಶಾಂತೆ ವರದೀರನಿಗೆ ವರಪತ್ನಿಯಾಗಿ ಮರುಗಲೇ ತಕೆ. ಪಾಂಡುಪುತ್ರನ ಪತ್ನಿಯಾಗಿ ನೀನು ದೇವಿ, ಪಾಂಡುಪುತ್ರನ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ಬಿಡುಕುವೆ ಏಕೆ ಕೋಮಲಾಂಗಿಯೇ, ಕಡುಕೋಪದಿಂದ ಬಿಡುಕುವೆ ಏಕೆ ಕೋಮಲಾಂಗಿಯೇ. ಕಾಂತೆ ಶಾಂತೆ ವರಧೀರರಿಗೆ ವರ ಪತ್ನಿಯಾಗಿ ಮರುಗಲೇ ತಕೆ, ಮರುಗಲೇ ತಕೆ, ಮರುಗಲೇ ತಕೆ. ಏಕೆ ದೇವಿ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರಲ್ಲವೇ? ನಿಮ್ಗೆ ಯಾರಾದರೂ ದಂಡಿಸಿದರೆ ಹೋಗಿ ಪ್ರತಿಕಾರ ಮಾಡುವಿರಿ. ಸ್ತ್ರೀಯರ ವಿಚಾರವು ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಕ್ಕಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಸ್ತ್ರೀಯರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು ತಾನೆ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಋಷಿಗಳ ಆಜ್ಞೆ ಪತ್ನಿಯನ್ನು ಆ ದ್ಯೂತದಲ್ಲಿ ಬಣವಾಗಿಟ್ಟು ಸೋಲುವಂತೆ ಋಷಿಗಳ ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ಹಿಂದೆಯು ಸಾಯುವನು ನಮ್ಮನ್ನು ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸಿ ಬಿಡುವಂತೆ ಎಷ್ಟೋ ಬಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿವೆ. ಆಗಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ದುಃಖಿಸುತ್ತಿರುವೆ ನನಗೆ ತಿಳಿಸಬಾರದೆ? ಹೇಳುವೆನು, ಅದರಿಂದಾಗಿ ಪ್ರಯೋಜನವೇನು? ನೀವೆಷ್ಟೇ ಆದರೂ ಅಣ್ಣನಾಜ್ಞಾಧಾರಕರು. ಅಣ್ಣನಾಜ್ಞೆಯನ್ನು ಬಿಟ್ಟು ಬೇರೇನು ಮಾಡುವುದೇ ಇಲ್ಲವಲ್ಲ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳುವಿನ ಕೇಳಿ. ಈ ದಿನ ಹಸ್ತನಾಮ್ಯ ಮಂದಿರಕ್ಕೆ ದೇವಿಯ ಪೂಜೆಗೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ನನ್ನನ್ನು ನೋಡಿ ಪರಿಹಾಸ ಮಾಡುತ್ತಾ, ನಿನ್ನ ಪತಿಗಳು 5 ವಾಸಕ್ಕಾಗಿ ಗ್ರಾಮವನ್ನು ಬಿಡಲು ಹೋಗಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಈಗಲಾದರೂ ಈ ಬಿಚ್ಚದ ಮುಡಿಯನ್ನು ಕಟ್ಟುವಿಲ್ಲವೆಂದು ಪರಿಹಾಸದ ಮಾತುಗಳಿಂದ ಕೊಂದಳು ಗೊತ್ತೇ. ಏನು? ದುರ್ಯೋಧನನ ಪತ್ನಿ ಭಾನುಮತಿ ನಿನ್ನನ್ನು ನೋಡಿ ಪರಿಹಾಸ ಮಾಡಿದಳು? ಹೌದು. ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಮುಡಿಯನ್ನು ಬಿಚ್ಚುವ ತನಕ ಈ ನನ್ನ ಮುಡಿಯನ್ನು ಕಟ್ಟುವುದೇ ಇಲ್ಲ. ಪಾಂಚಾಲಿ, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮೊಡನೆ ಕಾದರ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದನು. ಬಾಪು ಪಾಂಚಾಲಿ, ಬಾಪು. ಪ್ರಾಣೇಶ್ವರ, ಪ್ರಾಣಕಾಂತ, ಏನು? ನೀವಲ್ಲವೇ ಪುರುಷರಿಗೆಲ್ಲ ಶಿಖಾಮಣಿ. ನೆನಪಿದೆಯೇ? ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ನೋಡಿ ಆ ಕುರುಕುಲಾಂತಕ ಕಾಳರಾತ್ರಿ ಸಂಭವಿಸಬಹುದೆಂದು ಒಂದೇ ಒಂದು ಬಾರಿ ಹೇಳಿಲ್ಲವೇ? ಪುನಃ ನನ್ನ ಬಾಯಿಂದ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಪ್ರಾಣೇಶ್ವರ,
ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕು. ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆಯನ್ನು ಬಿಟ್ಟು ಬೇರೇನು ಮಾಡುವುದೇ ಇಲ್ಲವಲ್ಲ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಈಗ ಆತುರದಿಂದ ಯೋಧವನ್ನು ನಿರೀಕ್ಷಿಸುತ್ತಿರುವೆ. ಧರ್ಮಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಲ ಕೌರವನ ಬಾಳ ಗಳಿಸದೆ ತಾಳು ತಾಳು ಮೀಸುವ ಮತಿಯೇ. ಕೂಲ ಕೌರವನ ಬಾಳ ಗಳಿಸದೆ ತಾಳು ತಾಳು ಮೀಸುವ ಮತಿಯೇ. ಸೈರಿಸೆ ಈ ಪರಿಯನ್ನು ದೂರದಳು ಸೈರಿಸೆ ಈ ಪರಿಯನ್ನು. ಹೌದು ದೇವಿ, ದುರ್ಗರೀಗಲೇ ಕುರುಕುಲವೆಲ್ಲ ಸೆರೆಬಿಡಿಯುವೆನು ಕಾಂತೆಯೇ. ದುರ್ಗರೀಗಲೇ ಕುರುಕುಲವೆಲ್ಲ ಸೆರೆಬಿಡಿಯುವೆನು ಕಾಂತೆಯೇ. ದುರುಳ ಕೌರವರ ಸಿಗಿದು ಬಗೆದನ, ದುರುಳ ಕೌರವರ ಸಿಗಿದು ಬಗೆದನ. ಸೈರಿಸೆ ಈ ಪರಿಯನ್ನು ದೂರದಳು ಸೈರಿಸೆ ಈ ಪರಿಯನ್ನು. ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಮೂಲ ಕಾರಣ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತ ಈ ನನ್ನ ಸಹೋದರನ ಜೊತೆ ಈ ಕೋಪವನ್ನು ಸಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದು ತಮಗೆ ತಿಳಿಯದೆ? ಅಗ್ರಜ, ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖಾಂತರ ನಿನಗೊಂದು ವಿಷಯವನ್ನು ತಿಳಿಸಬೇಕೆಂದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿರಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿರುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲೆಂದು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿಯಾಗಿರಬಹುದು, ಆದರೆ ಇನ್ನೊಂದು ಗಳಿಕೆಯೂ ನಾನು ಸಹಿಸದಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನೀಗಲೇ ಇವೆರಡೇ ಕುರುಕುಲವನ್ನು ಸಮಾನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿನ್ನ ಸಹೋದರ ಮುನಿಸೇತಕ ನಿನಗೆ ಈ ಪರಿ ಅನುಜ ಘನಗುಣ ನಿಧಿ ಭೀಮಸೇನ ಅನುಜ ಆತನೆ ಸೈನಿಪುದು ಮನಸೈರಿಸಿ ಸಾಂತನಾಗು ಭೀಮಾ ಭೀಮಾ ಭೀಮಾ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇರಿ ಹುಡೈ. ಏತರ ನಡ
ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಪಾವಿಗಳ ಕರ್ಮಕ್ಕೆ ಪಾವಿಗಳ ಕೇತನ ನಡತೆ ಅಸುರದಿ ಫಲವೇರಿಹುದೈ. ಭೀಮಸೇನ, ನನ್ನ ಮೇಲೆ ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ. ಅಗ್ರಜರು ನಮಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧ ಮಾಡುವುದು ಅನುಚಿತ. ಇದಕ್ಕೆ ನೀ ಏನು ಹೇಳುವೆ ಪಾಂಚಾಲಿ? ಧರ್ಮಾಧರ್ಮ ಎಂದು ಹಂಬಲಿಸಿ ಕ್ಷತ್ರಿಯರ ಧರ್ಮವನ್ನು ಮರೆಯುವುದು ತಮ್ಮೆಲ್ಲರಿಗೂ ಉಚಿತವಲ್ಲವೇ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವುದು. ಶಾಂತರಾಗಿ ಸ್ವಾಮಿ, ಏನೀ ಕೋಲಾಹಲ? ಜಯ ಜಯ ಶ್ರೀ ಕೃಷ್ಣ, ಜಯ ಜಯ ವಾಸುದೇವ. ಅರ್ಜುನ, ಇನ್ನು ನಾನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಶಾಂತರಾಗಿ, ಇಷ್ಟೊಂದು ಕೋಪವೇಕೆ? ಈಗ ತಾನೇ ಸಭೆಯಿಂದ ಅಣ್ಣನವರು ಬರುತ್ತಿದ್ದಾರೆ. ಅಲ್ಲಿ ನಡೆದ ವಿಚಾರವನ್ನು ಕೇಳಿ ತಮ್ಮ ಇಷ್ಟ ಬಂದಂತೆ ಮಾಡಿ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಹೋದ ಕಾರ್ಯವೇನಾಯಿತು ಪರಮಾತ್ಮ? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ಓಹೋ, ನಡೆಯಿತು. ಪಾಂಚಾಲಿ, ಇನ್ನು ನಾನು ಹೋಗುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಶಾಂತರಾಗಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ಗಣಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸನ ನೆಪದಲ್ಲಿ ಅರ್ಜುನ ಕೈಗೆ ಬಳೆಗಳನ್ನು ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೈವರಿಗೆ ಸೀರೆಯನ್ನು ನುಡಿಸಲು ಅವಣಿಸುತ್ತಿರುವ ಯಾದವಾಗಿಣಿ, ಪಾಂಡುಪುತ್ರನ ಮೇಲೆ ನಿನಗೆ ಕೈಯ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟ ಸಂಬಂಧ ಹೊಂದಿರುವುದು. ಮುಂದೇನಾಯಿತು ಪರಮಾತ್ಮ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಅವನು ಕೂಡ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಪದಗಳನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶೆಗಳಾಗಬೇಡ. ಈ ಭೀಮ ಬದುಕಿದ್ದರೆ ಎಂದಾದರೂ ನಿನ್ನ ಸೇಡನ್ನು ತೀರಿಸದೇ ಬಿಡನು.
ಭೀಮಸೇನ ನಿಲ್ಲಯ್ಯ, ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ತಾಳಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಹೇಳು, ಏನೋ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದೆ ವಿನಃ ನಾನು ಆ ಸಂದೇಶವನ್ನು ಹೇಳಲಾಗದು. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ಕಾಲ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು, ಏನಾ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದೂ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಬಹುದು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ದೂರವಿರಿಸು. ಯಾಜ್ಞಸೇನೆ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ವಾಸುದೇವ, ತಮ್ಮ ಮಾತನ್ನು ಎಂದಾದರೂ ಮೀರಿದ್ದೇವೆ. ಹೇಳು ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಪರಿಹಾಸ್ಯ ಮಾಡುತ್ತಿಲ್ಲ ತಾನೆ? ಇದು ಪರ್ಯಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಿಡಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಘನಶ್ಯಾಮ ಸುಂದರ ನಿನ್ನ ಪ್ರೇಮ ಸಾಗರ, ಘನಶ್ಯಾಮ ಸುಂದರ ನಿನ್ನ ಪ್ರೇಮ ಸಾಗರ, ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಬಲಗಳ ಗುಣಧಾಮ. ಅಣ್ಣಯ್ಯ, ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಬಲಗಳ ಗುಣಧಾಮ, ಸುರಸುಂದರ ಕರುಣಾಕರ. ಅಣ್ಣಯ್ಯ, ಸುರಸುಂದರ ಕರುಣಾಕರ, ಕಾಪಾಡು ಕಾಪಾಡು ಮಾಧವ, ಘನಶ್ಯಾಮ ಸುಂದರ ನಿನ್ನ ಪ್ರೇಮ ಸಾಗರ. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು? ಯಾರು ಕಾರ್ಯ ಮಾಡಿದವರು? ಮತ್ತಿನ್ನಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ಸಹೋದರ ದುಶ್ಯಾಸನ ಈ ಕೆಲಸವನ್ನು ಮಾಡಿದನು. ಇಂತಹ ದುಸ್ಸಾಹಸ ಅವರಿಗಲ್ಲದೆ ಮತ್ತಿನ್ನಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿಗೌರವನು ಈ ರೀತಿ ಅಪಮಾನ ಮಾಡಿರುವನು. ಅಗ್ರಜ,
ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿ ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಐವರಿಗೈದು ರಾಜ್ಯವ ಕೊಡೆ ಈ ಮನಿಗೊಂದು ಊರನ್ನು ಬಿಡಲು. ಐವರಿಗೈದು ಗ್ರಾಮವ ಕೊಡೆ ಈ ಮನಿಗೊಂದು ಊರನ್ನು ಬಿಡಲು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. 5 ಮಾರು ಭೂಮಿಯನ್ನು ಕೂಡ ಕೊಡಲು ಅವನು ನಿರಾಕರಿಸಿದನು. ಒಂದು ವೇಳೆ ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿದ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಯುದ್ಧ! ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ಏನು, ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಹರ ಹರ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವ ಸ್ತನ್ಯಪಾನ ಮಾಡಿರುವುದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಯಲು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿರಿಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಪರಮಾತ್ಮ, ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ಕಳೆದವರ ರಕ್ತಪಾನ ಮಾಡಲಿರುವೆ, ಕಳೆದವರ ರಕ್ತಪಾನ ಮಾಡಲಿರುವೆ. ಪರಮಾತ್ಮ,
ಪ್ರಾಣಬಂಧುವಾದ ಕೃಷ್ಣನನ್ನು ಹಗ್ಗದಿಂದ ಬಂಧಿಸುವಂತೆ ಪ್ರೇರೇಪಿಸಿ ಪಾಂಡವರ ಕೋಪಾಗ್ನಿಯ ಜ್ವಾಲೆಯು ಧಗಧಗನೆ ಒತ್ತಿ ಉರಿಯುವಂತೆ ಮಾಡಿದ್ದಾಯಿತು. ಇನ್ನು ಅಂಗರಾಜ್ಯದ ಅರಸ ಕುರುಸೈನ್ಯಾಧ್ಯಕ್ಷನ ಸರದಿಯಲ್ಲಿರುವ ದುರ್ಯೋಧನನ ಪ್ರಾಣಮಿತ್ರನಾದ ಕರ್ಣನ ಹೃದಯದ ಸ್ಥೈರ್ಯವನ್ನೇ ದುರ್ಬಲಗೊಳಿಸಿ ಇವರಿಬ್ಬರ ನಡುವೆ ಅಸೂಯೆ ಎಂಬ ಸುಂಟರ ಗಾಳಿಯನ್ನು ಎಬ್ಬಿಸಿದ್ದೂ ಆಯಿತು. ಅಷ್ಟು ಮಾತ್ರವಲ್ಲದೆ ಅಗ್ನಿತ್ಯಾಗ ಮಾಡಿದ ಅಂಬೆಯ ಆತ್ಮವನ್ನು ಪುನಃ ಎಚ್ಚರಗೊಳಿಸಿ ಭೀಷ್ಮ ಪಿತಾಮಹ ನೆನೆಸಿದ ಆ ಕುರುಭೂಮಿಯ ರಣಯಜ್ಞದ ಮಹಾಬಲಿಯನ್ನೇ ಮುಗಿಸುವೆನು. ಹೇ ಕೌರವ, ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾ ಸಂಸ್ಥಾನವನ್ನಾಗಿಸಿ ಮೆರೆಯುತ್ತಿರುವ ಆ ನಿನ್ನ 99 ಮಂದಿ ಕುರು ಸಹೋದರರ ರಕ್ತದೋಕಳಿ ಆಡುವ ಬಯಕೆ ಒಟ್ಟ ನನ್ನ ರಕ್ತಾಕ್ಷದ ಉರಿಕಣ್ಣ ತಾಪ ಹಾರಿಸಿ ಸಾಮ್ರಾಟ್ ಪದವಿ ಪಟ್ಟದ ಮುಕುಟವನ್ನತ್ತು ಛಲದಂಕ ಮಲ್ಲನೆಂದು ಮೆರೆಯುತ್ತಿರುವ ಆ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡುವ ದೃಶ್ಯವನ್ನು ನಾನೆಂದು ನೋಡುವೆನು. ಅಲ್ಲಿಯವರೆಗೂ ಈ ಭೂಮಿಯೇ ಬಾಯಿ ತಳೆಯಲಿ, ಆಕಾಶದ ನಕ್ಷತ್ರಗಳು ತಳತಳನೆ ಭೂಮಿ ಕುದುರಲಿ, ಈ ಗಾಂಧಾರ ತುಂಡು ಸೇಡಿನ ಸರ್ಪವಾಗಿ ಬೋರ್ಗರ್ವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ಗುಡುಗು ಸಿಡಿಲುಗಳ ತಲೆಯನ್ನು ಬಿರಿಯುವಂತೆ ಮಾಡಿ ಓ ನಿನ್ನ ಸರ್ಪಲಾಂಛನದ ಸಾಮ್ರಾಜ್ಯವು ಈ ಶಕುನಿಯ ಕೃತಿ ಬಲೆಗೆ ಸಿಕ್ಕಿ ಕೊಚ್ಚಿ ಹೋಗುವಂತೆ ಮಾಡುವೆನು. ನಿನ್ನ ವಂಶವನ್ನೇ ನಾಶ ಮಾಡುವೆನು, ನಾಶಗೊಳಿಸುವೆ. ನಾಶಗೊಳಿಸುವೆ, ಮೋಸಗೊಳಿಸುವೆ, ನೀಚರಾದ ಕಳವ ಯಮನ ಪಾಶಗೊಳಿಸುವೆ. ನಾಶಗೊಳಿಸುವೆ, ಮೋಸಗೊಳಿಸುವೆ, ಯಮನ ಪಾಶಗೊಳಿಸುವೆ. ನಾಶಗೊಳಿಸುವೆ, ಮೋಸಗೊಳಿಸುವೆ, ನೀಚರಾದ ಕಳವ ಯಮನ ಪಾಶಗೊಳಿಸುವೆ. ನಾಶಗೊಳಿಸುವೆ, ಮೋಸಗೊಳಿಸು, ಯಮನ ಪಾಶಗೊಳಿಸುವೆ. ಕಾದಿಗನು ರಣದಲ್ಲಿ ವೀರ ಭೀಮನಲ್ಲಿ ಏಡಿಯಾಗಿ ನಿಂತಿಗನು ಕೌರವನು ಇಲ್ಲಿ. ಕಾದಿಗನು ರಣದಲ್ಲಿ ವೀರ ಭೀಮನಲ್ಲಿ ಏಡಿಯಾಗಿ ನಿಂತಿಗನು ಕೌರವನು ಇಲ್ಲಿ. ಕಳ ಬೆಳೆಯುತ್ತೆ ನಾ ಫಲಿಯ ಕೊಡುವೆ, ಕಳ ಬೆಳೆಯುತ್ತೆ ನಾ ಫಲಿಯ ಕೊಡುವೆ. ನಾಶಗೊಳಿಸುವೆ, ಮೋಸಗೊಳಿಸುವೆ, ನೀಚರಾದ ಕಳವೆಯಮನ ಪಾಶಗೊಳಿಸುವೆ. ಮೋಸಗೊಳಿಸುವೆ, ನಾಶಗೊಳಿಸುವೆ, ಯಮನ ಪಾಶಗೊಳಿಸುವೆ. ಕಾದಿಗನು ರಣದಲ್ಲಿ ವೀರಪಾತ್ರನಲ್ಲಿ ಏಡಿಯಾಗಿ ಕುಂತಿಗನು ಕರ್ಣನು ಇಲ್ಲಿ. ಅಯ್ಯೋ ಪಾಪ, ಕಾದಿಗನು ರಣದಲ್ಲಿ ವೀರಪಾತ್ರನಲ್ಲಿ ಏಡಿಯಾಗಿ ಕುಂತಿಗನು ಕರ್ಣನು ಇಲ್ಲಿ. ಕಳ ಬೆಳೆಯುತ್ತೆ ನಾ ಫಲಿಯ